ನಿಜ ಹೇಳ ಫ್ಯಾಷನ್ ಅನ್ನೋದು ಒಂದು ಸ್ಕ್ಯಾಮು. ಫಿಟ್ ಬಾಡಿ ಇದ್ರೆ ಯಾವ ಡ್ರೆಸ್ ಆದ್ರೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ. ಪರ್ಫೆಕ್ಟ್ ಔಟ್‌ಫಿಟ್‌ನ ಹುಡ್ಕೋದ್ಕಿಂತ ಪರ್ಫೆಕ್ಟ್ ಫಿಟ್‌ನೆಸ್‌ನ ಬಿಲ್ಡ್ ಮಾಡಿ. ಬ್ರ್ಯಾಂಡ್ ಬೇಡ ಇಲ್ಲಿ, ಫಿಟ್‌ನೆಸ್ ಸಾಕು. ನಾವು ನಮ್ಮ ಫಿಟ್‌ನೆಸ್‌ಗೆ ಯಾವಾಗ ಆದ್ಯತೆ ಕೊಡ್ತೀವೋ ಆವಾಗ ನಾವು ಮಾರ್ಕೆಟಲ್ಲಿ ಸಿಗೋಂತಹ ₹100, ₹200 ಡ್ರೆಸ್ ಹಾಕೊಂಡ್ರು ಕೂಡ ತುಂಬಾ ಲಕ್ಸುರಿಯಸ್ ಆಗಿ ಕಾಣುತ್ತೆ. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ನಾವು ಹಾಕೋ ಡ್ರೆಸ್ಸಿಂದ ಬೆಲೆ ಬರಲ್ಲ, ನಮ್ಮಿಂದ ನಮ್ಮ ಫಿಟ್‌ನೆಸ್ಸಿಂದ ಆ ಡ್ರೆಸ್‌ಗೆ ಬೆಲೆ ಬರೋವಂಥದ್ದು. ಫಿಟ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಯಾವತ್ತೂ ಅಷ್ಟೇ ಒಳ್ಳೆ ಕ್ವಾಲಿಟಿ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ನಾವು ಇನ್ನೂ ಫಿಟ್ಟಾಗಿ ಕಾಣ್ತೀವಿ, ತುಂಬ ಚೆನ್ನಾಗಿ ಕಾಣ್ತೀವಿ ಅಂದ್ಕೊಳ್ಳೋದು ನಮ್ಮ ತಪ್ಪು ಕಲ್ಪನೆ. ನಮ್ಮ ಫಿಟ್ನೆಸ್, ನಮ್ಮ ಬಾಡಿ ಫಿಟ್ ಆಗಿದೆ, ಫಿಟ್ನೆಸ್‌ನ ಮೇಂಟೈನ್ ಮಾಡಿದ್ದೀವಿ ನಾವು ಅನ್ನೋದಾದರೆ ₹100, ₹200 ಡ್ರೆಸ್ ಹಾಕ್ಕೊಂಡ್ರೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಡ್ರೆಸ್ಸು. ಬೇಕಾದ್ರೆ ನೋಡಿ ನೀವು ಬೊಜ್ಜಿರೋ ಅಂಥವ್ರನ್ನ, ತುಂಬ ದಪ್ಪ ಇರೋ ಅಂಥವ್ರಿಗೆ ಶೇಪೇ ಇರಲ್ಲ, ಹೌದಲ್ವಾ? ಅದೇ ಫಿಟ್ಟಾಗಿ ಜಿಮ್ಗೆಲ್ಲ ಹೋಗಿ ಹೆಲ್ತಿ ಐಟಮ್ನ ತಿಂದು ಪರ್ಫೆಕ್ಟಾಗಿರೋರು ಮನೇಲಿರೋವಂಥ ಡ್ರೆಸ್ ಹಾಕ್ಕೊಂಡು ಆಚೆ ಬರಲಿ ಏನೋ ಒಂಥರ ಲುಕ್ಕಾಗಿ ಕಾಣ್ತಾರೆ. ಬಟ್ ನಾವು ಇಷ್ಟು ದಪ್ಪ ಇದ್ಕೊಂಡು ಯಾವುದೇ ಶೇಪ್ ಇಲ್ಲ ಅಂದ್ರೂ ನಾವು ಎಷ್ಟೋ ರುಪೀಸ್ ಕೊಟ್ಟು ₹500 ಅಲ್ಲ, 1000 ಅಲ್ಲ, 2000 ಕೊಟ್ರೂ ಆ ಡ್ರೆಸ್ ನಮಗೆ ಫಿಟ್ನೆಸ್ಸಾಗಿ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸಲ್ಲ. ಮುಂದೆಯಿಂದನೂ ಚೆನ್ನಾಗಿ ಕಾಣಿಸಲ್ಲ, ಹಿಂದೆಯಿಂದನೂ ಶೇಪ್ ಚೆನ್ನಾಗಿ ಕಾಣಿಸಲ್ಲ. ಅದೇ ಫಿಟ್ಟಾಗಿರೋರು ನೋಡಿ ಅವ್ರಿಗೆ ಎಂಥ ಒಂದು ಟೀ ಶರ್ಟ್ ಹಾಕ್ಕೊಂಡ್ರೂ ಸಖತ್ತಾಗಿ ಕಾಣ್ತಾರೆ. ಅದನ್ನೇ ನಾನು ಹೇಳೋಕ್ಕೆ ಬರ್ತಾ ಇರೋದು. ಯಾವತ್ತೂ ಡ್ರೆಸ್ಗೆ, ಬ್ರ್ಯಾಂಡ್ಗೆ ಆದ್ಯತೆ ಕೊಡೋದು ಬೇಡ, ನಾವು ಫ್ಯಾಷನ್ಗೆ ಆದ್ಯತೆ ಕೊಡೋದು ಬೇಕಿಲ್ಲ. ಇಲ್ಲಿ ನಮ್ಮ ಫಿಟ್ನೆಸ್ಗೆ, ನಮ್ಮ ಹೆಲ್ತಿ ರೊಟೀನ್ಗೆ ಆದ್ಯತೆನ ಫಸ್ಟ್ ಕೊಡಬೇಕು. ಆ ರೀತಿ ಇದ್ದಾಗ ನಾವು ಯಾವತ್ತೂ ಚೆನ್ನಾಗಿ ಕಾಣ್ತೀವಿ. ನಮ್ಮ ಡ್ರೆಸ್ಸಿಂದ ನಮಗೆ ಲುಕ್ ಬರಲ್ಲ, ನಮ್ಮ ಫಿಟ್ನೆಸ್ಸಿಂದ ಆ ಡ್ರೆಸ್ಸಿಗೆ ಒಂದು ಲುಕ್ ಕಾಣುತ್ತೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ಫಿಟ್ಟಾಗಿರೋಣ, ಆದಷ್ಟು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೊಳ್ಳೋಣ, ಆದಷ್ಟು ಫಿಟ್ನೆಸ್ ಆಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಇಂಥ ಮೋಟಿವೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು. ಹಾಗೆಯೇ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹೈಪ್ ಅಂತ ಸಿಗುತ್ತೆ, ನೀವು ಲೈಕ್ನ ಕೊಟ್ಟಾಗ ಹೈಪ್ ಅಂತ ಕೂಡ ಬರುತ್ತೆ. ಆ ಹೈಪ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಪಾಯಿಂಟ್ಸ್ ಕೂಡ ಸಿಗುತ್ತೆ ನನಗೆ. ಹೈಪ್ ಅನ್ನೋದನ್ನು ಕ್ಲಿಕ್ ಮಾಡಿ ನನಗೆ ಪಾಯಿಂಟ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ 25 ಡೇಸ್ ಚಾಲೆಂಜಲ್ಲಿ ಒಂದೇ ದಿನ ಬಾಕಿ ಇರೋದು. 24 ಡೇಸ್ ಕಂಪ್ಲೀಟ್ ಆಯಿತು. ನಾಳೆ ಬಂದರೆ 25 ಡೇಸ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದೇ ದಿನ ಬಾಕಿ. 24ನೇ ದಿನದಲ್ಲಿ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ, ಹಾಗೆಯೇ ನನ್ನ ರೆಸಿಪೀಸ್ ಹೇಗಿದೆ, ಹೆಲ್ತಿ ರೆಸಿಪೀಸ್ ಹೇಗಿದೆ, ಅವೆಲ್ಲನೂ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ, ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆಯೇ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಸಿನೀರೆಲ್ಲ ಕುಡ್ದಾದ್ಮೇಲೆ ಇವತ್ತು ಹೆಲ್ತಿ ರೆಸಿಪೀಸಲ್ಲಿ ಮಾಮೂಲಿಯಂತೆ ಚಿಯಾ ಸೀಡ್ನ ತೊಗೊಂಡಿದ್ದೀನಿ. ಇವತ್ತು ನಲ್ಲಿಕಾಯಿ ಜ್ಯೂಸ್ನ ತೊಗೊಂಡಿಲ್ಲ. ಚಿಯಾ ಸೀಡ್ ಜೊತೆಗೇನೆ ಇನ್ನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದೇ ಪಲ್ಯ, ಮಕ್ಕಳು ಸ್ವಲ್ಪ ಬೇರೆ ಬೇರೆ ರೀತಿ ಕೇಳ್ತಾರೆ. ಒಬ್ಬರು ಬೆಂಡೆಕಾಯಿ ಪಲ್ಯ ಇಷ್ಟಪಟ್ಟರೆ, ಒಬ್ಬರು ಆಲೂಗೆಡ್ಡೆ ಪಲ್ಯ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಬೆಂಡೆಕಾಯಿ ಪಲ್ಯ ಹಾಗೆಯೇ ಆಲೂಗೆಡ್ಡೆ ಪಲ್ಯ ಎರಡನ್ನೂ ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿಗೆ. ದೋಸೆ, ಅದ್ರ ಜೊತೆ ಆಲೂಗೆಡ್ಡೆ ಪಲ್ಯ ಹಾಗೆಯೇ ಬೆಂಡೆಕಾಯಿ ಪಲ್ಯ ಇವೆರಡನ್ನೂ ತೊಗೊಂಡಿದ್ದೀನಿ. ಬಟ್ ಇವತ್ತು ನನ್ನ ಈ ವೆಯ್ಟ್ ಲಾಸ್ ರೊಟೀನಲ್ಲಿ ಕ್ಯಾರೆಟ್ ಮಿಸ್ ಆಗಿದೆ. ಯಾಕೆಂದರೆ ಮನೇಲಿ ಕ್ಯಾರೆಟ್ ಇರಲಿಲ್ಲ. ಹಾಗಾಗಿ ಸೌತೆಕಾಯಿ ಒಂದನ್ನೇ ಇಟ್ಕೊಂಡು ಈ ರೀತಿ 2 ರೀತಿ ಪಲ್ಯನ ಮಾಡ್ಕೋತಿರೋದ್ರಿಂದ ನನಗೆ ಮ್ಯಾನೇಜ್ ಆಗುತ್ತೆ ಇವತ್ತು. ನೀವು ನಿನ್ನೆ ವಿಡಿಯೋದಲ್ಲೂ ನೋಡಿರ್ಬೋದು, ನಿನ್ನೆನೂ ಕೂಡ ನಾನು ಕ್ಯಾರೆಟ್ನ ಆ್ಯಡ್ ಮಾಡಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿಲ್ಲ, ಖಾಲಿ ಆಗಿದೆ. 2 ಡೇಸ್ 3 ಡೇಸ್ ಈ ಥರ ಆಗುತ್ತೆ, ಎಲ್ಲ ಒಂದೇ ಸಮಯ ಇರಲ್ಲ. ಯಾಕೆಂದರೆ ಇವತ್ತು ಚಾಮುಂಡೇಶ್ವರಿ ವರ್ಧಂತಿ ಇರೋದ್ರಿಂದ, ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇರೋದ್ರಿಂದ ಕೂಡ ಹೊರಗಡೆ ಹೋಗಿ ತರೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಅದಕ್ಕೋಸ್ಕರ ಸಪ್ರೇಟಾಗಿ 2 ರೀತಿ ವೆಜಿಟೇಬಲ್ಸ್ ಪಲ್ಯಗಳನ್ನ ಮಾಡ್ಕೊಂಡಿದ್ದೀನಿ. ನಿನ್ನೆ ಎಗ್ ಬುರ್ಜಿ ಜೊತೆಗೆ ಬೇರೆ ಯಾವುದೋ ಪಲ್ಯನ ಆ್ಯಡ್ ಮಾಡಿದ್ದೆ, ತೊಂಡೆಕಾಯಿ ಪಲ್ಯನ ಆ್ಯಡ್ ಮಾಡಿದ್ದೆ. ಇವತ್ತು ನನ್ನ ತಿಂಡಿಯಲ್ಲಿ ಬೆಂಡೆಕಾಯಿ ಪಲ್ಯ, ಅದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಎರಡನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ. ದೋಸೆನ ಮಾಡ್ಕೋತಾ ಇದ್ದೀನಿ. ಯಾಕೆ ಸ್ವಲ್ಪ ನಾನು ರೈಸ್ ಐಟಮ್ನ ಕಮ್ಮಿ ಮಾಡ್ತಾ ಇದ್ದೀನಪ್ಪ ಅಂದರೆ, ನಾನು ಸ್ವಲ್ಪ ರೈಸ್ ಐಟಮ್ನ ಕಮ್ಮಿ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಯಾಕಪ್ಪ ಅಂದರೆ ರೈಸ್ ಐಟಮ್ ಮಾಡುವಾಗ ಆದಷ್ಟು ಆಯಿಲ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾವು ಚಿತ್ರಾನ್ನ ಮಾಡಲಿ, ಪುಳಿಯೋಗರೆ ಮಾಡಲಿ, ಉಪ್ಪಿಟ್ಟು ಮಾಡಲಿ, ಪಲಾವ್ ಮಾಡೋದಾಗಲಿ, ಯಾವುದೇ ಒಂದು ಅವಲಕ್ಕಿ ಉಪ್ಪಿಟ್ಟು ಮಾಡೋದಾಗಲಿ, ಶಾವಿಗೆ ಉಪ್ಪಿಟ್ಟು ಮಾಡೋದಾಗಲಿ, ಯಾವುದೇ ರೀತಿ ನೀವು ರೈಸ್ ಐಟಮ್ನ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು ಏನಾದರೂ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಅಷ್ಟು ಟೇಸ್ಟ್ ಬರೋಲ್ಲ. ನಾವು ಹೇಗೋ ತಿಂದ್ಬಿಡ್ತೀವಿ, ಏಕೆಂದರೆ ನಮಗೆ ಸ್ವಲ್ಪ ಹೆಲ್ತ್ ಬಗ್ಗೆ ಗೊತ್ತು. ಸ್ವಲ್ಪ ಕಮ್ಮಿ ಆಯಿಲ್ನೇ ಯೂಸ್ ಮಾಡಿಕೊಂಡು ತಿನ್ನೋಣ ಅಂತ ಹೇಗೋ ತಿಂದ್ಬಿಡ್ತೀವಿ. ಬಟ್ ಮಕ್ಕಳು ತಿನ್ನೋ ಊಟನೇ ಕಡಿಮೆ. ಅದರಲ್ಲೂ ಏನಾದರೂ ನಾವು ಈ ರೀತಿ ಮಾಡಿಬಿಟ್ರೆ ಅದನ್ನೂ ತಿನ್ನಲ್ಲ ಮಕ್ಕಳು, ಫುಲ್ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಮಕ್ಕಳಿಗೋಸ್ಕರನೇ ನಾನು ಜಾಸ್ತಿ ಆಯಿಲ್ನ ಹಾಕ್ಕೊಂಡು ರೈಸ್ ಐಟಮ್ನ ಮಾಡಬೇಕಾಗತ್ತೆ. ನೀವು ಒಬ್ಸರ್ವ್ ಮಾಡಿ, ನಾನು ಚಿತ್ರಾನ್ನ, ಪುಳಿಯೋಗರೆ ಈ ರೀತಿ ಮಾಡುವಾಗ ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಹಾಗೆಯೇ ಆಯಿಲ್ ಜಾಸ್ತಿನೇ ಇರುತ್ತೆ. ಯಾಕಪ್ಪ ಅಂದರೆ ಮಕ್ಕಳಿಗೋಸ್ಕರ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿಗೋಸ್ಕರ ಮಾಡ್ಕೋಬೇಕಾಗುತ್ತೆ. ಆವಾಗ ನಾನು ತಿನ್ನೋವಂಥ ಫುಡ್ಡು
ಸ್ವಲ್ಪ ರೈಸ್ ಐಟಮ್ನ ಕಾರ್ಬ್ಸ್ನ ಸ್ವಲ್ಪ ತುಂಬಾ ಕಡಿಮೆ ತಿಂತೀನಿ. ಸಲಾಡ್ಸು ಹಾಗೆಯೇ ಪ್ರೋಟೀನು ವೆಜಿಟೇಬಲ್ಸ್ನ ಜಾಸ್ತಿ ಆ್ಯಡ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಬಿಡ್ತೀನಿ. ಅದಕ್ಕೋಸ್ಕರ ನಾನು ಜಾಸ್ತಿ ರೊಟ್ಟಿ ಮಾಡೋದಾಗಲಿ, ಚಪಾತಿ ಮಾಡೋದಾಗಲಿ, ದೋಸೆ ಮಾಡೋದಾಗಲಿ ಇದಕ್ಕೇನೆ. ಯಾಕಪ್ಪ ಅಂದರೆ ಇದರಲ್ಲಾದರೆ ಅತಿ ಆಯಿಲ್ ಖರ್ಚಾಗಲ್ಲ. ರೊಟ್ಟಿಗಾಗಲಿ, ದೋಸೆಗಾಗಲಿ, ಇಡ್ಲಿಗಾಗಲಿ ಅಥವಾ ಚಪಾತಿಗಾಗಲಿ ಅತಿ ಆಯಿಲ್ನ ಖರ್ಚು ಮಾಡಲ್ಲ ನಾವು. ಅದಕ್ಕೋಸ್ಕರ ಈ ರೀತಿ ಮೆಥಡ್ನ ನಾನು ಯೂಸ್ ಮಾಡ್ಕೋತೀನಿ. ಕಾರ್ಬ್ಸ್ ತಿನ್ನಬೇಕು, ಸರಿ, ಎಷ್ಟು ಬೇಕು ಅಷ್ಟನ್ನು ತಿನ್ನೋಣ. ಕಾರ್ಬ್ಸ್ ಜೊತೆಗೆ ಆಯಿಲು ಆ್ಯಡ್ ಆದರೆ ಎಷ್ಟು ಕೊಲೆಸ್ಟ್ರಾಲ್ ಬರಬೇಡ ಹೇಳಿ ನಮಗೆ. ಅದಕ್ಕೋಸ್ಕರ ನಾನು ಈ ರೀತಿ ಅವಾಯ್ಡ್ ಮಾಡ್ಕೋತೀನಿ. ಇನ್ಯಾವುದೇ ಉದ್ದೇಶದಿಂದ ಸ್ಪೆಷಲ್ ಆಗಿರೋ ತಿಂಡಿ ಬರಲ್ಲ ಇವ್ರಿಗೆ, ಅದು ಬರಲ್ಲ ಇದು ಬರಲ್ಲ ಅಂತ ಅನ್ಕೋಬೇಡಿ. ನನಗೂ ಎಲ್ಲ ಐಟಮ್ಸು ಗೊತ್ತು. ಬಟ್ ಏನಕ್ಕೋಸ್ಕರ ನಾನು ಮಾಡಲ್ಲ ಅಂದರೆ ಇದೊಂದೇ ಉದ್ದೇಶ. ನಾವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಾದರೆ ಆದಷ್ಟು ಈ ರೀತಿ ರೈಸ್ ಐಟಮ್ನ ಮಾಡೋಂಥದ್ದು. ಯಾವುದು ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಉಪ್ಪಿಟ್ಟು, ಎಗ್ ಫ್ರೈಡ್ ರೈಸು, ಹಾಗೆಯೇ ಎಗ್ ಬಿರಿಯಾನಿಗಳು, ವಾಂಗಿಬಾತು, ಬಿಸಿಬೇಳೆಬಾತು ಓಕೆ ತುಂಬಾ ಒಳ್ಳೆಯದು. ಬಟ್ ಹೇಗೆ ಅಂದರೆ ಬೇಗ ಹಸುವಾಗುತ್ತೆ, ಅದು ಒಂದೇ ಪ್ರಾಬ್ಲಮ್ ನನಗೆ ಬಿಸಿಬೇಳೆಬಾತು. ಅದಕ್ಕೋಸ್ಕರ ನಾನು ಮಾಡಲ್ಲ ಅಷ್ಟೇ. ಹಸು ಜಾಸ್ತಿ ಆಗುತ್ತೆ. ಆಮೇಲೆ ಬಿಸಿಬೇಳೆಬಾತಿಗೆ ಖಾರ ಬೂಂದಿ ಹಾಕ್ಕೊಂಡು ತಿಂದ್ರೇ ಅದೊಂಥರ ಚಂದ. ಅದರಲ್ಲೂ ಫ್ಯಾಟ್ ಇನ್ಕ್ಲೂಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬಿಸಿಬೇಳೆಬಾತನ್ನ ಮಾಡಲ್ಲ ನಾನು. ಅದು ಬಿಟ್ಟರೆ ನಿಜವಾಗ್ಲೂ ಬೆಸ್ಟ್ ಅಂತ ಹೇಳೋದು ತಿಂಡಿಗಳಲ್ಲಿ ಪೊಂಗಲ್ನ ಯೂಸ್ ಮಾಡಿ. ಹೆಸರುಬೇಳೆ ಹಾಕ್ಕೊಂಡು ಪ್ರೋಟೀನು ಸಿಗುತ್ತೆ, ನಿಮಗೆ ಕಾರ್ಬ್ಸ್ ಒಟ್ಟಿಗೆ ಸಿಗುತ್ತೆ. ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಪೊಂಗಲ್ನ ಯೂಸ್ ಮಾಡ್ಕೊಳ್ಳಿ, ವಾರಕ್ಕೊಂದ್ಸಲನಾದ್ರೂ ಪೊಂಗಲ್ ಮಾಡ್ಕೊಳ್ಳಿ. ಬಟ್ ನಮ್ಮ ಮಕ್ಕಳು ತಿನ್ನಲ್ಲ, ಮಕ್ಕಳಿಗೋಸ್ಕರ ನಾನು ಮಾಡಲ್ಲ ಅಷ್ಟೇ. ಹಾಗೆಯೇ ಕಮೆಂಟ್ಸಲ್ಲಿ ತುಂಬ ಕಮೆಂಟ್ ಏನಪ್ಪ ಅಂದರೆ ಪ್ರೋಟೀನ್ ಪೌಡರ್ ಬಗ್ಗೆ ತುಂಬ ಕಮೆಂಟ್ಸ್ ಬರ್ತಿದೆ. ಅದನ್ನು ನಾನು ಇವತ್ತು ಕ್ಲಿಯರ್ ಮಾಡಿಬಿಡ್ತೀನಿ. ಪ್ರೋಟೀನ್ ಪೌಡರ್ನ ಯಾವ ಟೈಮಲ್ಲಿ ತಗೋಬೇಕು, ಯಾವಾಗ ತಗೋಬೇಕು, ಹಾಗೆಯೇ ಎಷ್ಟು ಟೈಮ್ ತಗೋಬೇಕು ಅನ್ನೋದನ್ನು ಕೇಳ್ತಾ ಇದ್ದೀರಾ. ಪ್ರೋಟೀನ್ ಪೌಡರ್ನ ಯಾವ ಟೈಮಲ್ಲಾದರೂ ತಗೊಳ್ಳಿ, ಪರವಾಗಿಲ್ಲ. ಎಷ್ಟು ಟೈಮ್ ತಗೋಬೇಕು ಅನ್ನೋದಾದರೆ ಅದು ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೈಮ್ ನಾನು ಹೇಳೋ ಪ್ರಕಾರ ಟೈಮ್ ಸಾಕು. ಏಕೆಂದರೆ ನಾವೇನಾದರೂ ಮೊಟ್ಟೆ ತಿನ್ನೋಕ್ಕಾಗಲಿಲ್ಲ ಅವತ್ತು, ಅಥವಾ ಒಂದು ಮೊಳಕೆ ಕಾಳು ತಿನ್ನೋಕ್ಕಾಗಲಿಲ್ಲ, ಮೊಸರು ಯೂಸ್ ಮಾಡೋಕ್ಕಾಗಲಿಲ್ಲ, ಕಾಳು ಐಟಮ್ಸ್ ಯಾವುದು ತಿನ್ನಲಿಲ್ಲ, ತರಕಾರಿ ಸಾಂಬಾರು ಜೊತೆ ಕಾಳು ಆ್ಯಡ್ ಮಾಡಿಕೊಂಡು ತಿನ್ನೋಕ್ಕಾಗಲಿಲ್ಲ ಅಂದಾಗ, ಅಥವಾ ದಾಲ್ನ ಮಾಡಿಕೊಂಡು ಬೇಳೆ ಸಾಂಬಾರು ಈ ರೀತಿ ತಿನ್ನೋಕ್ಕಾಗಲಿಲ್ಲ ಅಂದಾಗ ಇದು ಟೈಮ್ ಪ್ರೋಟೀನ್ ಪೌಡರ್ನ ಕುಡ್ಕೊಂಡ್ರೆ ನಿಮಗೆ ಸ್ವಲ್ಪ ಆ ದಿನದಲ್ಲಿ ಪ್ರೋಟೀನ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಒಂದೇ ನನ್ನ ಉದ್ದೇಶ ಅಷ್ಟೇ. ಬಟ್ ನೀವು 2 ಟೈಮ್ಸು ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಗ್ಯಾಸ್ಟ್ರಿಕ್ ಇಲ್ಲ ಅಥವಾ ಯಾವ ಪ್ರಾಬ್ಲಮ್ಮು ಇಲ್ಲ ಅನ್ನೋದಾದರೆ 2 ಟೈಮ್ಸು ತೊಗೋಬೋದು. ಆರಾಮಾಗಿ ತೊಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಇಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಡ್ರೈ ಫ್ರೂಟ್ಸು ಹಾಗೆಯೇ ಕಾಳು ಇದನ್ನೇ ಆ್ಯಡ್ ಮಾಡಿಕೊಂಡು ನಾನು ಪ್ರೋಟೀನ್ ಪೌಡರ್ನ ಮಾಡಿರೋದ್ರಿಂದ ಸ್ವಲ್ಪ ಹೊಟ್ಟೆ ಅಸಿಡಿಟಿ ಆಗೋ ಥರ ಅಥವಾ ಹೊಟ್ಟೆ ಊದ್ಕೊಳ್ಳೋ ಥರ, ಹೊಟ್ಟೆ ಸ್ವಲ್ಪ ಕಲ್ಲಾಗೋ ಥರ, ಗಟ್ಟಿ ಆಗೋ ಥರ ಫೀಲ್ ಆಗುತ್ತೆ. ಗ್ಯಾಸ್ ಪ್ರಾಬ್ಲಮ್ ಇರೋರಿಗೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ 1 ಟೈಮ್ ತೊಗೊಂಡ್ರೆ ಆ ಥರ ಫೀಲ್ ಬರಲ್ಲ ನಿಮಗೆ. ಹಾಗೆಯೇ ನಿಮ್ಗಿನ್ನೂ ಬೆಸ್ಟು. ಬಟ್ ಗ್ಯಾಸ್ಟ್ರಿಕ್ ಇರೋರು ಖಂಡಿತವಾಗ್ಲೂ 2 ಟೈಮ್ಸ್ ತೊಗೋಬೇಡಿ. ಒಂದು ವಾರ ಏನೂ ಕಾಣಿಸಲ್ಲ. ಆಮೇಲೆ ಎದೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಗಂಟಲು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ಸ್ವಲ್ಪ ಊದ್ಕೊಂಡಂಗೆ ಏನೋ ಒಂಥರ ಫೀಲ್ ಆಗುತ್ತೆ. ಹೊಟ್ಟೆ ಒಂದು ಸ್ವಲ್ಪ ಗಟ್ಟಿಯಾದಂಗೆ ಕಲ್ಲಾದಂಗೆ ಅನಿಸೋದು, ಈ ರೀತಿ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ 1 ಟೈಮ್ ಬೆಸ್ಟು ನಿಮಗೆ. ಇಲ್ಲ ನನಗಿನ್ನೂ ಏಜ್ ಚಿಕ್ಕದು, ಏನೂ ಆಗಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮೇ ಇಲ್ಲ ಅನ್ನೋರು 2 ಟೈಮ್ಸ್ ತೊಗೊಳ್ಳಿ, ಆರಾಮಾಗಿ ತೊಗೊಳ್ಳಿ. ಅದ್ರ ಜೊತೆಗೆ ಸಲಾಡ್ಸ್ನೂ ಇಟ್ಕೊಳ್ಳಿ. ಕ್ಯಾರೆಟು ಅಥವಾ ಸೌತೆಕಾಯಿ, ನಿಮ್ಗೆ ಏನು ಸಿಗುತ್ತೆ ವೆಜಿಟೇಬಲ್ಸು ಅಥವಾ ಸೊಪ್ಪು, ಹುರಿದಿರೋಂಥ ಸೊಪ್ಪು, ಪ್ರೋಟೀನ್ ಪೌಡರ್ ಗಂಜಿ ಮಾಡಿಕೊಂಡು ಅದ್ರ ಜೊತೆಗೆ ನೀವು ಈ ಕಡೆ ಸೊಪ್ಪು, ಕ್ಯಾರೆಟು ಅಥವಾ ಸೌತೆಕಾಯಿ ಈ ರೀತಿ ಇಟ್ಕೊಳ್ಳಿ. ಅವತ್ತಿನ ತಿಂಡಿ, ಅವತ್ತಿನ ಊಟ ಆಗಲಿ, ತಿಂಡಿ ಆಗಲಿ, ರಾತ್ರಿ ಊಟ ಆಗಲಿ ಮ್ಯಾನೇಜ್ ಆಗುತ್ತೆ ನಿಮಗೆ. ಬೇಕು ಅಂದರೆ ಒಂದು ಸ್ವಲ್ಪ ರೈಸ್ನೂ ತೊಗೊಳ್ಳಿ, ಅದು ನಿಮ್ಮ ಆಪ್ಷನ್. ತಿಂಡಿ ಆಯಿತು. ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಸ್ವಲ್ಪ ಟೊಮೊಟೊ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ, ಅಂದರೆ ತಿಳಿ ಸಾಂಬಾರು ರೀತಿ. ಹಾಗೆಯೇ ಮುದ್ದೆ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಸೈಡ್ಸಲ್ಲಿ ಸೌತೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ನಾನು ತೊಗೊಂಡಿಲ್ಲ. ಇನ್ನು ಸಂಜೆ ಊಟಕ್ಕೆ ನಂದು ಪ್ರೋಟೀನ್ ಪೌಡರ್ ಆ್ಯಡ್ ಆಗುತ್ತೆ. ಯಾಕೆಂದರೆ ಪ್ರೋಟೀನ್ನ ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನೂ ತೊಗೊಂಡಿಲ್ಲ. ಅದಕ್ಕೋಸ್ಕರ ಸಂಜೆ ಮಿಸ್ ಮಾಡದೆ ಪ್ರೋಟೀನ್ ಪೌಡರ್ ಗಂಜಿ ಅಂತೂ ಮಾಡ್ಕೋತೀನಿ, ಕುಡಿತೀನಿ. ಏಕೆಂದರೆ ಮಧ್ಯಾಹ್ನ ಟೈಮ್ ಮಿಸ್ ಆಯಿತು ಅಂದರೆ ನೈಟ್ಗಾದರೂ ಅದು ಬ್ಯಾಲೆನ್ಸ್ ಆಗಬೇಕು. ಯಾಕೆ ಅಂದರೆ ನಾನು ಹೇಳೋದು ಇಷ್ಟೇ, ಪ್ರತಿ ಮೀಲ್ಸಲ್ಲೂ ನಿಮ್ಮ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಮಿಸ್ ಆದರೂ ಪರವಾಗಿಲ್ಲ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟದಲ್ಲಿ ಆದಷ್ಟು ಪ್ರೋಟೀನ್ನ ಆ್ಯಡ್ ಮಾಡಿಕೊಡಿ. ನಿಮ್ಮ ಮಸಲ್ಸ್ ಲಾಸ್ ಆಗಲ್ಲ, ಮಸಲ್ಸ್ ಬಿಲ್ಡ್ ಆಗುತ್ತೆ, ವೆಯ್ಟ್ನ ಚೆನ್ನಾಗಿ ಕಡಿಮೆ ಮಾಡ್ಕೋಬೋದು, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೋಬೋದು. ಪ್ರೋಟೀನ್ ಇದ್ದಷ್ಟು ನಿಮ್ಮ ಬೋನ್ ಸ್ಟ್ರಾಂಗ್ ಆಗುತ್ತೆ, ನಿಮಗೆ ಇನ್ನೂ ಎನರ್ಜಿ ಕೊಡುತ್ತೆ, ನೀವು ಸ್ಟ್ರೆಂತ್ ಆಗಿರ್ತೀರ, ವೀಕ್ ಆದವ್ರ ಥರ ಕಾಣಿಸಲ್ಲ. ಈಗ ವೆಯ್ಟ್ ಲಾಸ್ ಮಾಡೋರನ್ನ ಅಬ್ಸರ್ವ್ ಮಾಡಿ ನೋಡಿ, ಒಬ್ಬೊಬ್ಬರು ಏನು ತಿಂದೆ ಸ್ವಲ್ಪ ಊಟ ತಿಂದ್ಕೊಂಡು ಬರೀ ಕಾರ್ಬ್ಸು, ಸ್ವಲ್ಪ ರೈಸು, ಸ್ವಲ್ಪ ಸಾಂಬಾರು ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಬಿಡ್ತಾರೆ. ಅವ್ರನ್ನ ನೋಡಿ ಪೇಷಂಟ್ ರೀತಿ ಕಾಣ್ತಾರೆ ಅವರು. ಬಟ್ ಇದೆಲ್ಲ ಪ್ರೋಟೀನು, ವೆಜಿಟೇಬಲ್ಸು, ಸೊಪ್ಪು, ತರಕಾರಿ, ಹಣ್ಣು ಇವೆಲ್ಲ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡೋರನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ರೀ ಅವರು. ಅವ್ರು ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ, ಆ ರೀತಿ ಕಾಣ್ತಾರೆ. ಅದಕ್ಕೋಸ್ಕರ ಹೇಳೋದು, ಪ್ರತಿ ತಿಂಡಿ ಆಗಲಿ, ಮಧ್ಯಾಹ್ನದ ಊಟ ಆಗಲಿ ಆದಷ್ಟು ಪ್ರೋಟೀನ್ನ ಮಿಕ್ಸ್ ಮಾಡ್ಕೊಳ್ಳಿ. ಪ್ರೋಟೀನ್ ಇರಲಿ ನಿಮ್ಮ ಊಟದಲ್ಲಿ. ಮೊಟ್ಟೆ ಒಂದೇ ಅಂತ ಅಲ್ಲ, ಮೊಳಕೆ ಕಾಳು ತೊಗೊಳ್ಳಿ, ಕಾಳು ಯಾವುದು ಕಡಲೆಕಾಳು ಇರುತ್ತೆ ಅಥವಾ ದಾಲ್ ಇರುತ್ತೆ, ಬೇಳೆಕಾಳನ್ನ ಬೇಯಿಸ್ಕೊಂಡು ಬೇಳೆ ಸಾಂಬಾರು ಮಾಡ್ಕೊಳ್ಳಿ. ಮೊಸರು ಇರುತ್ತೆ, ಮೊಸರನ್ನ ಯೂಸ್ ಮಾಡ್ಕೊಳ್ಳಿ, ಪನ್ನೀರ್ ಯೂಸ್ ಮಾಡ್ಕೊಳ್ಳಿ, ಎಲ್ಲ ರೀತಿಯೂ
ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ಮತ್ತೆ ಮೆಂತ್ಯ ಕಾಳು, ಮೆಂತ್ಯನ ನೆನೆಸಿ ಮೊಳಕೆ ಕಟ್ಟಾದ್ರೂ ತಿನ್ಬೋದು, ಇಲ್ಲಾಂದರೆ ನೆನೆಸಿ ಬೆಳಗ್ಗೆ ಟೈಮ್ ಆದರೂ ತಿನ್ನಿ. ಮೆಂತ್ಯ ಕಾಳಲ್ಲೂ ಕೂಡ ಹೆಚ್ಚಾಗಿ ಪ್ರೋಟೀನ್ ಇರೋದ್ರಿಂದ ಅದು ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಇವತ್ತಿನ 24 ಡೇಸಲ್ಲಿ ನನ್ನ ವೆಯ್ಟ್ ಬಂದು ಎಷ್ಟಾಗಿದೆ ಅಂತಂದರೆ, ಫಸ್ಟ್ ಡೇ ನನ್ನ ವೆಯ್ಟು 61 kg 600 ಗ್ರಾಮ್ ಇತ್ತು. ಹಾಗೆಯೇ ಡೇ 24 24ನೇ ದಿನದಲ್ಲಿ ನನ್ನ ವೆಯ್ಟ್ ಬಂದು 58.70 ಅಂದರೆ 58 kg 700 ಗ್ರಾಮೇ ಇದೆ. ನಿನ್ನೆ ಎಷ್ಟಿತ್ತು ಅಷ್ಟೇ ಇವತ್ತು ಕೂಡ ಇದೆ, ಯಾವುದೇ ರೀತಿ ವ್ಯತ್ಯಾಸ ಕೂಡ ಆಗಿಲ್ಲ. ನಾನು ಈ ಡೇಸಲ್ಲಿ ತೋರಿಸಿದ್ದೀನಿ, ನೀವು ನೋಡ್ತಾ 58 kg 700 ಗ್ರಾಮೇ ಇದೆ, 58.70 ಅಂತಲೇ ಇದೆ. ಅಷ್ಟೇ ನನ್ನ ಇವತ್ತಿನ ವೆಯ್ಟು. ನಿನ್ನೆ ಎಷ್ಟಿತ್ತು ಅಷ್ಟೇ ಇದೆ, ಬಟ್ ಜಾಸ್ತಿನೂ ಆಗಿಲ್ಲ ಹಾಗೆಯೇ ಕಡಿಮೆನೂ ಆಗಿಲ್ಲ. ಆದರೆ ನಾಳೆ ಲಾಸ್ಟು 25 ಡೇಸ್ ನನ್ನ ಚಾಲೆಂಜಲ್ಲಿ ಇನ್ನು 10 ಗ್ರಾಮ್ ಕಮ್ಮಿ ಮಾಡಿಕೊಂಡ್ರೆ, ನಿಜವಾಗ್ಲೂ 100 ಗ್ರಾಮ್ ಅಷ್ಟು ಕಮ್ಮಿ ಮಾಡಿಕೊಂಡ್ರೆ 58 kg 600 ಗ್ರಾಮ್ ಬರುತ್ತೆ. ಅಂದರೆ 61 kg 600 ಗ್ರಾಮು ಹಾಗೆಯೇ 58 kg 600 ಗ್ರಾಮ್ ಬಂದರೆ 25 ದಿನದಲ್ಲಿ ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ಜರ್ನಿಯಲ್ಲಿ 3 kg ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಕಡಿಮೆ ಮಾಡ್ಕೊಂಡಿದ್ದೀನಿ. 3 kgನ ಕಡಿಮೆ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟ್ ಆಗಿದೆ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ಆಗುತ್ತೋ ಇಲ್ವೋ ನಾಳೆ ವಿಡಿಯೋದಲ್ಲಿ ನನಗೂ ಗೊತ್ತಿಲ್ಲ, ಇಲ್ಲ ಜಾಸ್ತಿನೂ ಆದರೂ ಆಗ್ಬೋದು, ಅದು ನನಗೆ ಹೇಳೋಕ್ಕಾಗಲ್ಲ. ನೋಡೋಣ, ನಾಳೆಗೆ ಹೋಪ್ ಇಟ್ಕೊಂಡಿದ್ದೀನಿ. ನಿಜ ಕಮ್ಮಿ ಮಾಡಲೇಬೇಕು, 100 ಗ್ರಾಮ್ಸ್ ಕಮ್ಮಿ ಮಾಡೋಕ್ಕಾಗಲ್ವಾ ನನ್ನ ಕೈಲಿ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಬಟ್ ನಾಳೆ ವಿಡಿಯೋದಲ್ಲಿ 90% ಕರೆಕ್ಟಾಗಿ 3 kgನೇ ಕಡಿಮೆ ಮಾಡಿಕೊಂಡು ಈ ವಿಡಿಯೋದೊಂದಿಗೆ ಸಿಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ, ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ, ಸ್ವಲ್ಪನಾದರೂ ಮೋಟಿವೇಶನ್ ಸಿಕ್ತು ಅಂತ ಅನಿಸಿದರೆ, ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಇದೇ ರೀತಿ ಸಪೋರ್ಟ್ ಕೊಡ್ತಾ ಇರಿ. ಏನು ಗೊತ್ತಾ, ವಿಡಿಯೋ ನೋಡ್ತಾ ಇರ್ತೀರಾ ಬಟ್ ಲೈಕ್ ಕೊಡೋದನ್ನು ಮರ್ತ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಬೇಕು ಅಂತ ಯಾರೂ ಲೈಕ್ ಕೊಡದೇ ಇರಲ್ಲ, ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್. ಹಾಗೆಯೇ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.